ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ನಾನು ನಿಮಗೆ ವಿಶೇಷವಾದ ಪುಟ್ಟು ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಒಂದಷ್ಟು ಜನ ಕೇಳ್ತಾ ಇರ್ತಾರೆ, ನಮಗೆ ನಾವು ಇಷ್ಟಪಟ್ಟವ್ರನ್ನು ನಾವು ಮದುವೆ ಆಗಬೇಕು ಅಂತ ಅಂದ್ಕೊತೀವಿ. ಆದರೆ ಕೆಲವೊಂದು ಸಮಸ್ಯೆಗಳಿಂದ ನಾವು ಇಷ್ಟಪಟ್ಟವ್ರನ್ನ ನಾವು ಮದುವೆ ಆಗೋಕ್ಕಾಗಲ್ಲ. ಆದರೆ ನಮಗೆ ತುಂಬ ಇಷ್ಟ ಅಂದರೆ ನಮ್ಮ ಮನೆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಂಥ ಮನಸ್ಥಿತಿಗಳಿರುತ್ತೆ. ಆಮೇಲೆ ನಾವು ಇಷ್ಟಪಟ್ಟವ್ರನ್ನ ನಾವು ಮದುವೆ ಆದಾಗ ಚೆನ್ನಾಗಿರ್ತೀವಿ ಅನ್ನೋ ಮನಸ್ಸಿರುತ್ತೆ. ಅಥವಾ ಕೆಲವೊಂದು ತಂದೆ ತಾಯಿಗಳು ಒಳ್ಳೆಯ ಸಂಬಂಧನ ನೋಡಿರ್ತಾರೆ, ಆದರೆ ಆ ಸಂಬಂಧಗಳಿಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ, ಆದರೆ ಆಗ್ತಾ ಇರಲ್ಲ. ಈ ರೀತಿ ನೀವು ಇಷ್ಟಪಟ್ಟವರನ್ನು ಮದುವೆಯಾಗಲು ಅಡೆತಡೆ ಇದ್ದರೆ ಈ ತಂತ್ರನ ನೀವು ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಇದಕ್ಕೆ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ. 2 ಬಾಳೆಹಣ್ಣನ್ನು ನೀವು ತೊಗೊಬೇಕಾಗುತ್ತೆ. ಆ ಬಾಳೆಹಣ್ಣನ್ನು ಒಂದು ತಾಮ್ರದ ತಟ್ಟೆ ಮೇಲೆ ಇಟ್ಟು ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಮಲ್ಲಿಗೆ ಎಣ್ಣೆನ ನೀವು ತೊಗೊಬೇಕಾಗುತ್ತೆ. ಆ ಮಲ್ಲಿಗೆ ಎಣ್ಣೆ ಜೊತೆ ಸಿಂಧೂರ ಅಂತ ಸಿಗುತ್ತೆ. ಆ ಸಿಂಧೂರನ ನೀವು ಹಾಕಿ ಮಲ್ಲಿಗೆ ಎಣ್ಣೆ ಜೊತೆ ಅದನ್ನು ಮಿಶ್ರಣ ಮಾಡಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಅದ್ರ ಮೇಲೆ ನೀವು ಆ 2 ಬಾಳೆಹಣ್ಣಿನ ಮೇಲೆ ನೀವು ಹೆಸರುಗಳನ್ನ ಬರೀಬೇಕಾಗುತ್ತೆ. ಹುಡುಗ ಮತ್ತು ಹುಡುಗಿದು ಇಬ್ಬರದೂ ಹೆಸರನ್ನ ಬರ್ಕೊಬೇಕಾಗುತ್ತೆ. ಈಗ ಹುಡುಗ ಏನಾದ್ರೂ ಇಂಥವ್ರನ್ನೇ ನಾವು ಮದುವೆ ಆಗಬೇಕು ಅಂತ ಹುಡುಗಿನ ಇಷ್ಟಪಡ್ತಾ ಇದ್ದರೆ ಆ ಹುಡುಗಿಯ ಹೆಸರನ್ನ ಆ ಬಾಳೆಹಣ್ಣಿನ ಮೇಲೆ ಬರೀಬೇಕಾಗುತ್ತೆ. ಅಥವಾ ಹುಡುಗಿ ಏನಾದರೂ ಹುಡುಗನ ಇಷ್ಟಪಡ್ತಾ ಇದ್ದರೆ ಸ್ವತಃ ಆ ಹುಡುಗಿನೇ ಅದ್ರ ಮೇಲೆ ಅವರ ಹೆಸರನ್ನ ಬರೆದು 2 ಬಾಳೆಹಣ್ಣಿನ ಮೇಲೆ ಹೆಸರನ್ನ ನೀವು ಬರೆದು ಅದನ್ನು ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಟು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಅದ್ರ ಜೊತೆಗೆ ಒಂದು ತೆಂಗಿನಕಾಯಿನೂ ಸಹ ತಗೊಂಡು ನೀವು ಮಗ್ಲಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಎಲೆ ಅಡಿಕೆ, 11 ರೂಪಾಯಿ ದುಡ್ಡು ಮತ್ತು ಒಂದು ತೆಂಗಿನಕಾಯಿನೂ ಕೂಡ ಅದ್ರ ಮೇಲೆ ಪಕ್ಕದಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು, ತದನಂತರ ನನಗೆ ಇಂಥ ಹುಡುಗಿನ ನಾನು ಮದುವೆ ಆಗಬೇಕು, ಇಂಥ ಹುಡುಗನ ನಾನು ಮದುವೆ ಆಗಬೇಕು ಅಂತೇಳಿ ನೀವು ಆ ತಾಂಬೂಲ ಸಮೇತ ಸಂಕಲ್ಪ ಮಾಡಿಕೊಂಡು ತದನಂತರ ನೀವು ಒಂದು ಬಟ್ಲಲ್ಲಿ ಒಂದಿಷ್ಟು ಅರಿಶಿಣನ, ಅಪ್ಪಟವಾದ ಅರಿಶಿಣನ ನೀವು ತಗೊಂಡು ಆ ಅರಿಶಿಣದ ಪುಡಿಯಿಂದ ನೀವು ಆ ಬಾಳೆಹಣ್ಣಿನ ಮೇಲೆ ಹುಡುಗ ಮದುವೆ ಆಗಬೇಕು ಅಂತ ಬಯಸ್ತಿರೋ ಅಂಥ ಹುಡುಗಿಯ ಹೆಸರನ್ನ 21 ಸಾರಿ ನೀವು ಅರಿಶಿಣದಿಂದ ಅರ್ಚನೆ ಮಾಡಬೇಕಾಗುತ್ತೆ. ಅಥವಾ ಹುಡುಗಿ ಏನಾದರೂ ಹುಡುಗನ ಇಷ್ಟಪಡ್ತಿದ್ರೆ ಆ ಹುಡುಗನ ಹೆಸರನ್ನ ಹೇಳ್ತಾ 21 ಸಾರಿ ಅರಿಶಿಣದಿಂದ ಅರ್ಚನೆ ಮಾಡಿ ತದನಂತರ ಅದನ್ನು ನೀವು ಏನು ಮಾಡಬೇಕು ಅಂದರೆ ಆ ಅರಿಶಿಣನ ನೀವು ಹರಿಯೋ ನೀರಿಗೆ ಬಿಡಬೇಕಾಗುತ್ತೆ. ಅದಾದಮೇಲೆ ಆ ಬಾಳೆಹಣ್ಣು ಇರುತ್ತಲ್ಲ, ಆ ಬಾಳೆಹಣ್ಣನ್ನು ನೀವು ನಾಳೆ ದಿನ ಹೋಗಿ ಗುರುದೋಷಗಳಿದ್ದರೆ ಅದೆಲ್ಲ ಹೋಗಿ ಗುರುಬಲ ಬಂದು ಬೇಗ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ರಾಯರಲ್ಲಿ ನೀವು ಸಂಕಲ್ಪ ಮಾಡಿ, ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ನೀವು ಹಸುಗಳಿಗೆ ತಿನ್ನಿಸೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ನೀವು ಹಸುಗೆ ತಿನ್ನಿಸಿದ ನಂತರ ನೀವು ಆ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅದನ್ನು ನೀವು ಯಾರನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರನ್ನು ಹೆಸರನ್ನು ಹೇಳ್ತಾ ನೀವು ಈಡ್ಗಾಯಿ ಹೊಡೆದು ಮನೆಗೆ ಬರಬೇಕಾಗುತ್ತೆ. ಆವಾಗ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಆಂಜನೇಯ ಅವರು ಬೇಗ ಶೀಘ್ರವಾಗಿ ಕಂಕಣ ಭಾಗ್ಯ ಕೊಡೋದಕ್ಕೆ ತುಂಬ ಸಹಾಯ ಮಾಡ್ತಾರೆ. ಇದೊಂದು ಪುಟ್ಟ ತಂತ್ರನ ಖಂಡಿತವಾಗ್ಲೂ ನಾಳೆ ದಿನ ನೀವು ಮಾಡ್ಕೊಳ್ಳಿ. ಗುರುಬಲ ಇಲ್ಲ ಅಂತ ಅಂತಿರ್ತೀರಲ್ವ, ಅದಕ್ಕೆ ಗುರುವಿನ ಅನುಗ್ರಹ ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಾಳೆ ದಿನ ಮಾಡ್ಕೊಬೋದು, ಇಲ್ಲ ಶನಿವಾರ ಮಾಡ್ಕೊಬೋದು, ಇಲ್ಲ ಮಂಗಳವಾರ ಮಾಡ್ಕೊಬೋದು, ಯಾವತ್ತಾದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾಳೆ ತುಂಬ ವಿಶೇಷ ಇರುತ್ತೆ. ಯಾವತ್ತೂ ಅಷ್ಟೇ ಗುರುದೋಷಗಳೆಲ್ಲ ಹೋಗಬೇಕು, ಗುರುದೋಷಗಳು ನಿವಾರಣೆ ಆಗಿ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸೋವಂಥವ್ರು, ಗುರುಬಲ ಕೂಡಬೇಕು ಅಂತ ಅನ್ನೋರು ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಲಗ್ನ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ಗೋಮಾತೆಗೆ ನಾವು ಹಳದಿ ಬಣ್ಣದ
ಬಾಳೆಹಣ್ಣನ್ನು ನಾವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.